ಬಾದರ್ಲಿ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸವಿಸ್ತಾರವಾಗಿ ಉತ್ತರ ಕೊಟ್ಟಿದ್ದೀನಿ. ಅವ್ರು ನನಗೂ ಒಂದು ಪತ್ರ ಬರೆದಿದ್ರು ಜನವರಿಯಲ್ಲಿ 2025ಕ್ಕೆ. ನಾನು ತ್ವರಿತವಾಗಿ ಅಲ್ಲಿ ಪಾರ್ಕ್ ಮಾಡ್ಬೇಕಂತೇಳಿ ಸರ್ವೆ ಮಾಡಿದಾಗ ಲ್ಯಾಂಡ್ ಅವೈಲೇಬಿಲಿಟಿ ಇರಲಿಲ್ಲ. ಅಲ್ಲಿ ಲ್ಯಾಂಡ್ ಅವೈಲೇಬಿಲಿಟಿ ಇಲ್ಲ ಅಂದ ಬೆಳಕೆ ಒಂದು ಕೇಂದ್ರ ಸರ್ಕಾರದ ಸ್ವಾಮ್ಯದ ಒಂದು ಸೆಂಟ್ರಲ್ ಸೀಡ್ ಫಾರ್ಮ್ ಇದೆ. ಅದಕ್ಕೆ 7,500 ಎಕರೆ ಜಮೀನು ಕೊಟ್ಬಿಟ್ಟಿದ್ದಾರೆ ಹಿಂದೆ. ಅದು ಉಪಯೋಗ ಆಗಿದೆಯೋ ಆಗಿಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು. ಅಲ್ಲಿಂದ ಜಮೀನು ಕೊಡಿಸಿ ಅಟ್ಲೀಸ್ಟ್ ಅಂತೇಳಿ ನಾನೇ ಅವ್ರಿಗೆ ಒಂದು ಪತ್ರ ಬರೆದೆ. ಸಿನ್ನೂರಿನಲ್ಲಿ ಬೇರೆ ಯಾವುದೇ ಜಮೀನು ಇಲ್ಲ, 15 ಎಕರೆ ಸಿಗ್ತಾ ಇಲ್ಲ, ಅಟ್ಲೀಸ್ಟ್ ಅಲ್ಲಿಂದ ನೀವು ಕೊಡಿಸಿ ಅದನ್ನ ನಾನು ಮಾಡಿಕೊಡ್ತೀನಿ. ಅದು PPP ಮಾಡೆಲ್ನಲ್ಲಿ, ಸರ್ಕಾರ ಸ್ವಾಮ್ಯದಲ್ಲಿ ಆಗೋದಿಲ್ಲ. ಯಾಕೆಂದ್ರೆ ರಾಜ್ಯ ಸರ್ಕಾರ ವತಿಯಿಂದ ಇಲ್ಲಿವರೆಗೆ ಯಾವುದೇ ಜೋಳಿ ಪಾರ್ಕ್ ಅನ್ನ ನಾವು ಮಾಡಿಲ್ಲ. PM ಮಿತ್ರ ಪಾರ್ಕ್ ಮಾತ್ರ ಗುಲ್ಬರ್ಗ ಮಾಡ್ತಾ ಇದ್ದೀವಿ. ಅದು ಅತಿ ಪಕ್ಕದಲ್ಲೇ ಇದೆ, ಗುಲ್ಬರ್ಗ ಮತ್ತು ರಾಯಚೂರು ಪಕ್ಕದಲ್ಲೇ ಇದೆ. ಅಲ್ಲಿ ಮೆಗಾ ಪಾರ್ಕ್ ಬರ್ತಾ ಇದೆ. ಅಲ್ಲಿ ಕೂಡ ಹತ್ತಿ ಪ್ರೊಸೆಸಿಂಗ್ ಮಾಡ್ತಕ್ಕಂಥದ್ದು, ಯಾರ್ನ್ ಟು ಫ್ಯಾಬ್ರಿಕ್ ವರೆಗೆ ನಾವು ಪ್ರೊಸೆಸ್ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲಿ ಕೈಕೊಂಡಿದ್ದೀವಿ ಗುಲ್ಬರ್ಗ PM ಮಿತ್ರ ಪಾರ್ಕ್ನಲ್ಲಿ. ಇಲ್ಲಿ ಕೂಡ ಮಾಡ್ಬೇಕಂತಕ್ಕಂಥ ಅವ್ರ ಅಭಿಲಾಷೆ. ಆದಷ್ಟು ಲಘು ಏನು 7,500 ಎಕರೆ ಜಮೀನು ಕೇಂದ್ರ ಸರ್ಕಾರ ಸ್ವಾಮ್ಯದಲ್ಲಿ ಬಿದ್ದಿದೆ, ಅದು ಉಪಯೋಗ ಕೂಡ ಆಗ್ತಾ ಇಲ್ಲ. ಅದರಲ್ಲಿ 15 ಎಕರೆ ಇವ್ರೇನಾದ್ರೂ ಪ್ರಯತ್ನ ಮಾಡಿ ಕೊಡ್ಸಿದ್ರೆ ನಾನು ಪ್ರಯತ್ನ ಮಾಡ್ತೀನಿ. ಕೇಂದ್ರ ಸರ್ಕಾರಕ್ಕೆ ಪತ್ರ ಕೂಡ ಬರೆದಿದ್ದೀನಿ. ಅದು ಬಿಟ್ಕೊಟ್ರೆ ನಾನು ಮಾಡ್ಕೊಡ್ತಕ್ಕಂಥ ಕ್ರಮ ವಹಿಸ್ತೀನಿ ಅಧ್ಯಕ್ಷ.